ಸ್ನೇಹಿತರ, ನಾನು ಹೇಳ್ತಿರ್ತಕ್ಕಂತಹ ಈ ಒಂದು ವಿಚಾರ ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲದೇನೂ ಇರಬಹುದು. ಸೊ ಪ್ರಪಂಚದಲ್ಲೇ ಅತಿ ಹೆಚ್ಚು ಬಿಟ್ಕಾಯಿನ್ ಅನ್ನು ಹೊಂದಿರತಕ್ಕಂತಹ ವ್ಯಕ್ತಿ ಯಾರು ಗೊತ್ತಾ? ಸೊ ಅವರೇ ಸತೋಶಿ ನಾಕಾಮೋಟೋ. Who is Satoshi Nakamoto and what did he invent? ಈ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಬಿಟ್ಕಾಯಿನ್ಗಳನ್ನು ಹೊಂದಿದ್ದಾನೆ ಅಂತ ಹೇಳ್ಬೋದು. ಬರೋಬ್ಬರಿ 1.1 ಮಿಲಿಯನ್ ಬಿಟ್ಕಾಯಿನ್ಗಳು ಇವನ ಬಳಿ ಇದೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಇವತ್ತಿನ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು $1.2 ಬಿಲಿಯನ್ ಅಂತ ಹೇಳ್ಬೋದು. $1.2 ಬಿಲಿಯನ್ ಅಂತಂದ್ರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕಾಗಲ್ಲ. ಇವರು ಪ್ರಪಂಚದಲ್ಲೇ ಟಾಪ್ 10 ರಿಚೆಸ್ಟ್ ವ್ಯಕ್ತಿಗಳಲ್ಲಿ ಕೂಡ ಒಬ್ಬರಾಗ್ತಾರೆ. ಬಟ್ ಮಜಾ ಏನು ಗೊತ್ತಾ, ಈ ವ್ಯಕ್ತಿ ಯಾರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿಲ್ಲ. ಸೊ ಈ ವ್ಯಕ್ತಿ ಕ್ರಿಪ್ಟೋ ಕರೆನ್ಸಿಯನ್ನ ಹುಟ್ಟು ಹಾಕ್ತಾನೆ, ಬಿಟ್ಕಾಯಿನ್ ಅನ್ನ ಹುಟ್ಟು ಹಾಕ್ತಾನೆ. ಬಟ್ ಈ ವ್ಯಕ್ತಿ ಇಲ್ಲಿ ಮುನ್ನೆಲೆಗೂ ಬರಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ, ಈ ವ್ಯಕ್ತಿ ಇದ್ರವರೆಗೂ ಇವನ ಹತ್ರ ಇರತಕ್ಕಂಥ $1.2 ಬಿಲಿಯನ್ ಇಂದ $1 ಕೂಡ ಈಚೆ ತೆಗೆದಿಲ್ಲ. ಒಂದು ಬಿಟ್ಕಾಯಿನ್ ಅನ್ನು ಕೂಡ ಸೆಲ್ ಮಾಡಿಲ್ಲ. ಈ ವ್ಯಕ್ತಿ ಯಾವಾಗ ಕ್ರಿಯೇಟ್ ಮಾಡಿದ, ಏನಾದ, ಇದ್ರವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಏನಕ್ಕೆ ಈ ವ್ಯಕ್ತಿ ಈ ಜಗತ್ತಿನ ಮುಂದೆ ಬರಲಿಲ್ಲ? ಸೊ ಈ ಕ್ರಿಪ್ಟೋ ಕರೆನ್ಸಿನ ಜನ ನಂಬೋದಾ? ಸೊ ಇಂಡಿಯಾದಲ್ಲಿ ಸುಮಾರು ಜನ ಹೇಳ್ತಾ ಇರ್ತಾರೆ ಈ ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಸ್ಕ್ಯಾಮು, ಇದೆಲ್ಲ ವರ್ಕ್ ಆಗೋದಿಲ್ಲ. ಸೊ ಇಲ್ಲಿ ಯಾರು ಕೂಡ ಕೋಟ್ಯಾಧಿಪತಿಗಳು ಒಂದೇ ದಿನದಿಂದ ಆಗ್ಲಿಕ್ಕೆ ಶುರು ಆಗೋದಿಲ್ಲ ಅಂತ, ಹಾಗೆ ಹೀಗೆ ಅಂತ ಹೇಳಿ ಸ್ವಲ್ಪ ಜನ ಮಾತಾಡ್ತಾ ಇರ್ತಾರೆ. ನಿಮ್ಗೆ ನೆನಪಿರ್ಲಿ, 2010ರಲ್ಲಿ ಒಂದೇ ಒಂದು ಬಿಟ್ಕಾಯಿನ್ ಬೆಲೆ ಎಷ್ಟಿತ್ತು ಗೊತ್ತಾ? ಸೊ ಬರೋಬ್ಬರಿ $1 ಅಂತ ಹೇಳ್ಬಹುದು. ಸೊ ಸುಮಾರು ಜನ ಹೇಳ್ತಾರೆ ಸೊ 2010ರಲ್ಲಿ $83 ಇತ್ತು, $90 ಇತ್ತು ಅಂತ ಹೇಳಿ. ಸೊ ಇದು ಯಾವಾಗ ಲಾಂಚ್ ಆಗಿತ್ತು? 2009 ಮತ್ತು 10ರ ಟೈಮ್ ನಲ್ಲಿ. ಸೊ ಸಿಮಿಲರ್ ಆಗಿ ಇದು $1 ಕೂಡ ಟಚ್ ಆಗಿತ್ತು ಅಂತ ಹೇಳ್ಬಹುದು. ಆ ಟೈಮ್ ನಲ್ಲಿ ನೀವೇನಾದ್ರೂ $100 ಹಾಕಿದ್ರೆ ಇವತ್ತು ನಿಮ್ಮ ಬಳಿ 100 ಕೋಟಿಗಳಿರ್ತಾ ಇತ್ತು ಅಂತ ಹೇಳಬಹುದು. ಸೊ ಅಂತಹ ಟೈಮ್ ನಲ್ಲೇ ಈ ಒಬ್ಬ ಸತೋಶಿ ನಾಕಾಮೋಟೋ ಅಂತ ಏನು ವ್ಯಕ್ತಿ ಇದ್ದಾನೆ, ಸೊ ಇವನ ಬಳಿ 1.2 ಮಿಲಿಯನ್ ಬಿಟ್ಕಾಯಿನ್ಗಳು ಇತ್ತು ಅಂತ ಹೇಳಬಹುದು. ಆದ್ರೂ ಕೂಡ ಇವತ್ತಿಗೂ ಕೂಡ ಈ ಬಿಟ್ಕಾಯಿನ್ ಗಳನ್ನ ಸೆಲ್ ಮಾಡಿಲ್ಲ. ಈ ವ್ಯಕ್ತಿ ಏನಾದ, ಸೊ ಈ ವ್ಯಕ್ತಿ ಏನಕ್ಕೆ ಈ ಒಂದು ಮೀಡಿಯಾಗಳ ಮುಂದೆ ಆಗ್ಲಿ, ಪ್ರಪಂಚದ ಮುಂದೆ ಆಗ್ಲಿ ಏನಕ್ಕೆ ಬಂದಿಲ್ಲ ಅನ್ನೋದು ಒಂದು ಕುತೂಹಲ, ಒಂದು ಪ್ರಶ್ನೆ ಅಂತ ಹೇಳ್ಬಹುದು. ಹಾಗೇನೆ ಈ ಒಬ್ಬ ವ್ಯಕ್ತಿ ಜಪಾನಿನ ವ್ಯಕ್ತಿ ಅಂತ ಹೇಳಿ ನಮಗೆ ಡಾಟಾ ಬೇಸ್ ಗಳ ಮೂಲಕ ತಿಳಿದು ಬಂದಿದೆ. ಬಟ್ ಈ ವ್ಯಕ್ತಿ ಎಕ್ಸಾಕ್ಟ್ಲಿ ಯಾರು ಅಂತ ಹೇಳಿ ಇದ್ರವರೆಗೂ ಈ ಒಂದು ಪ್ರಪಂಚಕ್ಕೆ ಗೊತ್ತಿಲ್ಲದಿರತಕ್ಕಂತಹ ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಅಂತ ಹೇಳ್ಬಹುದು. ಸೊ ಅಸ್ಲಿಗೆ ಈ ಒಬ್ಬ ಸತೋಶಿ ನಾಕಾಮೋಟೋ ಇಷ್ಟೆಲ್ಲ ಏನು ಕ್ರಿಪ್ಟೋ ಕರೆನ್ಸಿನ ಏನಕ್ಕೋಸ್ಕರ ಹುಟ್ಟಾಕಿದ? ಈ ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಸ್ಕ್ಯಾಮ್ ಹಾಗಾದ್ರೆ? ಸೊ ಇಲ್ಲೇನಾದ್ರೂ ನೀವು ಹಣ ಹಾಕಿದ್ರಿ ಅಂತಂದ್ರೆ ನಿಮ್ಮ ಹಣ ಇಲ್ಲಿಂದ ಹೋಗುತ್ತಾ? ಸೊ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿನ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಸೊ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಸೊ ಯಾವ ರೀತಿ ಹೂಡಿಕೆನ ಮಾಡಬೇಕು. ಸೊ ಮೊದಲನೇದಾಗಿ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡಿ. ಅದಾದ್ಮೇಲೆ ಸೊ ಮುಂದಿನ ಕ್ಲಾರಿಫಿಕೇಶನ್ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ಬೋದು. ಸೊ ಡಿಲೇ ಮಾಡೋದು ಬೇಡ, ಈಗ ಶುರು ಮಾಡೋಣ. ನೋಡಿ, ಈ ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದಕ್ಕೆ ಸುಮಾರು ಜನಕ್ಕೆ ಒಂದು ಡೌಟ್ ಇದೆ ಇರುತ್ತೆ. ಸೊ ಇವತ್ತು ನಿಮಗೆ ಫುಲ್ ಕ್ಲಾರಿಫೈ ಮಾಡ್ತೀನಿ. ನೋಡಿ, ನೀವು ಕ್ರಿಪ್ಟೋ ಕರೆನ್ಸಿನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಒಂದು ಜಗತ್ತಲ್ಲಿ ಈ ಒಂದು ಮನಿ ಅನ್ನೋ ಎವಲ್ಯೂಷನ್ ಏನಿದೆ, ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಆದಿಮಾನವನಿಂದ ಮಾನವನಾದ, ಓಕೆನಾ? ಸೊ ಮಂಗಗಳಿಂದ ಮಾನವ ಅನ್ನೋ ಒಂದು ಚಾಪ್ಟರ್ನ ನೀವು ಚಿಕ್ಕವರಿದ್ದಾಗ ಕೂಡ ಓದಿರ್ತೀರ, ಹಾಗೇನೆ ಕೇಳಿರ್ತೀರ. ಈ ಮಂಗಗಳಾಗಿ ನಾವು ಮಾನವರಾಗಿ ಒಂದು ಮುನ್ನಡೆಗೆ ಬಂದ್ವಿ. ಸೊ ಇದೇ ರೀತಿ ಮುಂಬರುವ ದಿನಗಳಲ್ಲಿ ನಾವು ಏನಾಗ್ತೀವಿ, ಸೊ ಇನ್ನು ಎವಲ್ಯೂಷನ್ ಆಗಿ ಸೊ ಇನ್ನು ನಾವು ಬೇರೆ ರೂಪಕ್ಕೆ ಹೋಗಬಹುದು ಅಂತ ಹೇಳಿ ಸುಮಾರು ಜನ ಹೇಳಿರೋದನ್ನು ಕೂಡ ನೀವು ಕೇಳಿರ್ತೀರ. ಸೊ ಅವಾಗಿನ ಟೈಮ್ನಲ್ಲಿ ರಾಜರ ಕಾಲದಲ್ಲಿ ಯಾವ ರೀತಿ ಈ ಒಂದು ಕರೆನ್ಸಿಗಳನ್ನ ಯೂಸ್ ಮಾಡ್ತಾ ಇದ್ರು, ಸೊ ಈ ಒಂದು ಕರೆನ್ಸಿಗಳು ಯಾವ ರೀತಿ ಎವಲ್ಯೂಷನ್ ಆಯಿತು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬನ್ನಿ. ಸೊ ಮುಂಚೆ ನೀವೇನೀಗ $5 $10 ನೋಟ್ ನೋಡ್ತಿದ್ದೀರಲ್ಲ, ಈ ರೀತಿ ಇರಲಿಲ್ಲ. ಸೊ ಅವಾಗೆಲ್ಲ ಯಾವ ರೀತಿ ಇತ್ತು ಅಂದ್ರೆ, ನೋಟು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ, ಕಾಯಿನ್ಗಳು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಮುಂಚೆ, ಫಸ್ಟು ನಮ್ಮ ಒಂದು ಎವಲ್ಯೂಷನ್ ಆದಾಗ. ಸೊ ಅವಾಗೆಲ್ಲ ಏನು ಮಾಡ್ತಾ ಇದ್ರು, ಸೊ ನನ್ನ ಹತ್ರ ಏನಾದರೂ ಒಂದು ಅಕ್ಕಿ ಇದೆ ಅಂತಂದ್ರೆ, ಇನ್ನೊಬ್ಬನ ಹತ್ರ ಗೋಧಿ ಇದೆ ಅಂತಂದ್ರೆ ಎಕ್ಸ್ಚೇಂಜ್ ಮಾಡ್ತಾ ಇದ್ರು. ನಾನು ಸ್ವಲ್ಪ ಗೋಧಿ ಕೊಡ್ತೀನಿ, ನೀನು ನನಗೆ ಅಕ್ಕಿ ಕೊಡು ಅಂತ ಹೇಳಿ, ನನಗೆ ಅಕ್ಕಿ ಕೊಡ್ತೀನಿ, ನೀನು ನನಗೆ ಬಟ್ಟೆ ಕೊಡು ಅಂತ ಹೇಳಿ. ಈ ರೀತಿ ಎವಲ್ಯೂಷನ್ ಆಗ್ತಾ ಬಂತು ಅಂತ ಹೇಳ್ಬಹುದು. ಸೊ ಅದಾದ್ಮೇಲೆ ಕೆಲವೊಂದಿಷ್ಟು ಆಡಳಿತಗಳು ಬಂತು, ಕಿಂಗ್ಡಮ್ಸ್ ಅಂದ್ರೆ ರಾಜರು ಬಂದರು. ಸೊ ಅವರೆಲ್ಲ ಏನು ಮಾಡಿದ್ರು, ಕಾಯಿನ್ಗಳನ್ನ ತಂದ್ರು, ಅಥವಾ ಗೋಲ್ಡ್ ಕಾಯಿನ್ಗಳಿಂದ ಒಂದು ಎಕ್ಸ್ಚೇಂಜ್ ಮಾಡಲಿಕ್ಕೆ ಶುರು ಮಾಡಿದ್ರು. ಸೊ ಈ ರೀತಿ ಈ ಒಂದು ಎವಲ್ಯೂಷನ್ ಆಗ್ತಾ ಬಂತು ಅಂತ ಹೇಳ್ಬೋದು. ಈಗ ಸೊ ಈ ರಾಜರ ಕಾಲಗಳು ಹೋಗಿ ಮತ್ತೊಂದು ಹೋಗಿ ಸರ್ಕಾರಗಳು ಬಂದು ಈಗ ನಮ್ಮ ಹತ್ರ ಏನಿದೆ ಈ ನೋಟು ಮತ್ತೆ ಕರೆನ್ಸಿ ಇರ್ತಕ್ಕಂಥದ್ದು. ಸೊ ಈಗ ಕಂಪ್ಲೀಟ್ ಆಗಿ ಈ ಒಂದು ಬಿಟ್ ಕಾಯಿನ್ ಅಥವಾ ಈ ಕ್ರಿಪ್ಟೋ ಕರೆನ್ಸಿ ಅಂತ ಏನ್ ಕರಿತೀವಲ್ಲ, ಈ ನೋಟಿನ ನೆಕ್ಸ್ಟ್ ಏನು ಹಾಗಾದ್ರೆ ಬಿಟ್ ಕಾಯಿನ್, ಈ ಡೌಟ್ ಕೂಡ ಸುಮಾರು ಜನಕ್ಕೆ ಇರುತ್ತೆ. ಸೊ ಇದನ್ನ ಕಂಪ್ಲೀಟ್ ಆಗಿ ಇವತ್ತು ನಾನು ಹೇಳ್ಕೊಡ್ತೇನೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಹಾಗೇನೆ ಸೊ ಯಾವ ಒಂದು ಬಿಟ್ ಕಾಯಿನ್ ಅನ್ನ ಕೂಡ ಯಾವ ಒಂದು ಕ್ರಿಪ್ಟೋ ಕರೆನ್ಸಿಗಳನ್ನು ಕೂಡ ನಾವು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಫ್ಯೂಚರ್ ನಲ್ಲಿ ಇದು ವರ್ಕೌಟ್ ಆಗಬಹುದಾ? ಸೊ ಪ್ರತಿಯೊಂದರ ಬಗ್ಗೆ ಕೂಡ ಡೀಟೇಲ್ ಆಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರಿಂದ ನೀವೇನಾದ್ರೂ ಶೇರ್ ಮಾರ್ಕೆಟ್ ಬಗ್ಗೆ, ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ, ಫೋರೆಕ್ಸ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಂದ್ರೆ ಒಂದು ಸಾಧಾರಣ ಭಾಷೆಯಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಬಹುದು. ಸೊ ವೆಲ್ಕಮ್ ಟು ಅವರ್ ಚಾನಲ್. ಸೊ ನಮ್ಮ ಒಂದು ಚಾನಲ್ ಹೆಸರು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿ. ಸೊ ಇವತ್ತು ನಾನು ನಿಮಗೆ ಈ ಒಂದು ಕ್ರಿಪ್ಟೋ ಕರೆನ್ಸಿನ ಕಂಪ್ಲೀಟ್ ಆದ
ಸಂಬಂಧಪಟ್ಟಂತಹ ಮಾಹಿತಿನ ಹೇಳ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಕ್ರಿಪ್ಟೋ ಕರೆನ್ಸಿನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುನ್ನ ನೀವು ಇದನ್ನ ತಿಳ್ಕೊಳ್ಳೇಬೇಕು. ಸೊ ಮನಿ ವರ್ಸಸ್ ಕರೆನ್ಸಿ. ಸೊ ಮನಿ ವರ್ಸಸ್ ಕರೆನ್ಸಿ ಅಂತಂದ್ರೆ ಏನು? ಸೊ ಎಕ್ಸಾಕ್ಟ್ಲಿ ನಿಮಗೆ ಹೇಳಬೇಕು ಅಂತಂತಂದ್ರೆ ಈಗ ಕರೆನ್ಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕರೆನ್ಸಿ ಅಂತಂತಂದ್ರೆ ಒಂದು ಗೋರ್ಮೆಂಟ್ನ ಕಂಟ್ರೋಲಲ್ಲಿ ಇರ್ತಕ್ಕಂಥದ್ದು. ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳಬೇಕು ಅಂತಂದ್ರೆ ಈಗ ಅನ್ಕೊಳ್ಳಿ 500 ರೂಪಾಯಿ ಒಂದು ನೋಟ್ ಇದೆ, ಓಕೆನಾ? 500 ರೂಪಾಯಿನ ನೋಟನ್ನ ನಾಳೆ ಇವತ್ತು ಇದಕ್ಕೆ ವ್ಯಾಲ್ಯೂ ಇದೆ. ಇವತ್ತು 500 ರೂಪಾಯಿ ಕೊಟ್ಟರೆ ಹೋದ್ರೆ ನೀವು ಬಟ್ಟೆ ಅಂಗಡಿಗಳಲ್ಲಿ ಬಟ್ಟೆ ಕೊಡ್ತಾರೆ, ಅಥವಾ ಯಾವುದಾದ್ರೂ ಒಂದು ರೆಸಾರ್ಟ್ಗೆ ಹೋಗಿ ಕೊಟ್ಟರೆ ಸೊ ನಿಮಗೆ ಊಟ ಅಥವಾ ಮತ್ತೊಂದು ಉಳ್ಕೊಳ್ಳೋದಕ್ಕೆ ಜಾಗ ಕೂಡ ಕೊಡ್ತಾರೆ. ಅದೇ ಏನಾದರೂ ಗೋರ್ಮೆಂಟ್ ನಾಳೆ ಬಂದು ಏನಂತ ಹೇಳುತ್ತೆ, ಈ ಒಂದು 500 ರೂಪಾಯಿಗಳನ್ನ ನಮ್ಮ ಭಾರತದಲ್ಲಿ ಬ್ಯಾನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಅವಾಗ ಇದರ ವ್ಯಾಲ್ಯೂ ಏನಾಗುತ್ತೆ? 0, ಹೌದಲ್ವಾ? ಸೊ ಇದರ ವ್ಯಾಲ್ಯೂ ಏನಾಗ್ಬಿಡುತ್ತೆ? 0 ಇರುತ್ತೆ. ಆ ನೋಟಿಗೆ ಬೆಲೆನೇ ಇರಲ್ಲ. ಸೊ ಅದನ್ನ ನಾವೇನಂತ ಕರಿತೀವಿ? ಕರೆನ್ಸಿ ಅಂತ ಕರಿತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಮನಿ. ಸೊ ಮನಿ ಅಂದ್ರೆ ಏನು? ಮನಿ ಅಂದ್ರೆ ದುಡ್ಡು ಅಂತ ಅನ್ಕೊಂಡಿದ್ದಾರೆ. ಅದು ನಿಮ್ಮ ತಪ್ಪು ಮಾಹಿತಿ ಅಂತ ಹೇಳ್ಬೋದು. ಆಕ್ಚುಲಿ ಮನಿ ಅಂತಂದ್ರೆ ಒಂದು ವ್ಯಾಲ್ಯೂ ಇರತಕ್ಕಂಥ ಐಟಮ್. ಓಕೆ, ಸೊ ವ್ಯಾಲ್ಯೂ ಇರತಕ್ಕಂಥ ಐಟಮ್. ಸೊ ವ್ಯಾಲ್ಯೂ ಇರತಕ್ಕಂಥ ಐಟಮ್ ಅಂದ್ರೆ ಯಾವುದು? ಒಂದು ಗೋಲ್ಡ್ ಅಂತ ಕರಿಬಹುದು, ಅಂದ್ರೆ ಬಂಗಾರದ ನಾಣ್ಯ ಅಥವಾ ಗೋಲ್ಡ್ ಕಾಯಿನ್ ಏನಿದೆ, ಸೊ ಇದನ್ನ ನಾವು ಮನಿ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಇದನ್ನ ಯಾರು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಈ ಒಂದು ಸರ್ಕಾರ ಬಂದ್ಬಿಟ್ಟು ನಾಳೆ ಈ ಗೋಲ್ಡ್ ಕಾಯಿನ್ ಏನಿದೆ ಸೊ ಇದನ್ನ ನಾನು ಡ್ರಾಪ್ ಮಾಡ್ತೀನಿ, ಸೊ ಇದಕ್ಕೆ ವ್ಯಾಲ್ಯೂ ಇಲ್ಲ ಅಂತಂದ್ರೆ ಆ ರೀತಿ ನಡೆಯಲ್ಲ. ಏನಕ್ಕೆ ಅಂತಂದ್ರೆ ಈ ಪ್ರಪಂಚ ನಡೀತಿರ್ತಕ್ಕಂಥದ್ದೇ ಡಿಮ್ಯಾಂಡ್ ಮತ್ತೆ ಸಪ್ಲೈ ಝೋನ್ ಇಂದ. ಇವತ್ತು ಗೋರ್ಮೆಂಟ್ ಬಂದು ನಾಳೆ ನಮ್ಮ ಕರ್ನಾಟಕ ಗೋರ್ಮೆಂಟ್ ನಲ್ಲಿ ಸಿದ್ದರಾಮಯ್ಯ ಬರ್ಬೋದು ಅಥವಾ PM ನರೇಂದ್ರ ಮೋದಿ ಬಂದು ಹೇಳ್ತಾರೆ ನಾಳೆಯಿಂದ ಗೋಲ್ಡ್ಗೆ ವ್ಯಾಲ್ಯೂ ಇಲ್ಲ ಕರ್ನಾಟಕದಲ್ಲಿ, ಸೊ ಇದನ್ನ ನಾವು ಬ್ಯಾನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಜನ ಸುಮ್ಮನೆ ಇರ್ತಾರ? ಗೋಲ್ಡ್ ಅಂತಕ್ಕಂಥದ್ದು ವ್ಯಾಲ್ಯೂ ಇರ್ತಕ್ಕಂಥದ್ದು. ಏನಕ್ಕೆ ಅಂತಂದ್ರೆ ಇವ್ರು ಇಷ್ಟ ಬಂದಂಗೆ ಇದನ್ನ ಪ್ರಿಂಟ್ ಹೊಡೆಯಲಿಕ್ಕೆ ಆಗಲ್ಲ, ಓಕೆನಾ? ಸೊ ಇದು ಒಂದು ಲಿಮಿಟೆಡ್ ಆಗಿ ಸಿಗ್ತಕ್ಕಂಥದ್ದು. ಅದಕ್ಕೆ ಒಂದು ವ್ಯಾಲ್ಯೂ ಇದೆ. ಅವರು ಬ್ಯಾನ್ ಮಾಡಿದ್ರು ಕೂಡ ಇದು ಸರ್ಕ್ಯುಲೇಟ್ ಆಗುತ್ತೆ. ಇದಕ್ಕೊಂದು ವ್ಯಾಲ್ಯೂ ಅಂತಕ್ಕಂಥದ್ದು ಇದೆ, ಯಾವತ್ತೂ ಕೂಡ ಕಮ್ಮಿ ಆಗಲ್ಲ. ಸೊ ಇದಕ್ಕೋಸ್ಕರ ಇದನ್ನ ನಾವೇನಂತ ಕರಿಬಹುದು? ಇದನ್ನ ನಾವು ಮನಿ ಅಂತ ಕರಿಬಹುದು. ಇದನ್ನ ನಾವು ಕರೆನ್ಸಿ ಅಂತ ಕರಿತೀವಿ. ಸೊ ಮುಂದೆ ನಿಮಗೆ ಬರ್ತಕ್ಕಂಥದ್ದು ಸೆಂಟ್ರಲೈಸ್ಡ್ ವರ್ಸಸ್ ಡಿಸೆಂಟ್ರಲೈಸ್ಡ್. ಸೆಂಟ್ರಲೈಸ್ಡ್ ಅಂದ್ರೆ ಏನು? ಈಗ ಮನಿ ಮತ್ತೆ ಕರೆನ್ಸಿ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡ್ರಿ. ಈ ಸೆಂಟ್ರಲೈಸ್ಡ್ ಮತ್ತೆ ಡಿಸೆಂಟ್ರಲೈಸ್ಡ್ ಅಂತ ಅಂದ್ರೆ ಏನು? ಈ ಸೆಂಟ್ರಲೈಸ್ಡ್ ಅಂತಂದ್ರೆ ನಮ್ಮ ಸರ್ಕಾರಗಳು, ಅಂದ್ರೆ ಎಕ್ಸಾಂಪಲ್ ಗೋರ್ಮೆಂಟ್, ಓಕೆ, ಗೋರ್ಮೆಂಟ್ ಆಫ್ ಇಂಡಿಯಾ ಇದೆ. ಸೊ ಇವುಗಳು ಏನು ನಮಗೆ ಇಷ್ಟ ಬಂದಷ್ಟು ಒಂದು ಕಂಟ್ರೋಲ್ ಅನ್ನ ಸಾಧಿಸಬಹುದು. ಯಾವುದರ ಮೇಲೆ? ನಮ್ಮ ಕರೆನ್ಸಿಯ ಮೇಲೆ. ಓಕೆ, ನಮ್ಮ ಹತ್ರ ನೋಟ್ ಇದೆ, 500 ರೂಪಾಯಿ ನೋಟ್ ಇದೆ, 100 ರೂಪಾಯಿ ನೋಟ್ ಇದೆ, 2000 ರೂಪಾಯಿ ನೋಟ್ ಇದೆಯಲ್ಲ, ಇದರ ಮೇಲೆ ಇವರು ಕರೆನ್ಸಿ ಒಂದು ಏನೋ ಹಿಡಿತವನ್ನ ಸಾಧಿಸಬಹುದು. ನಾಳೆ ಬಂದ್ಬಿಟ್ಟು ಇದನ್ನ ಇವ್ರಿಗೆ ಇಷ್ಟ ಬಂದಷ್ಟು ಇವರು ಪ್ರಿಂಟ್ ಮಾಡಬಹುದು. ಓಕೆ, ಸೊ ನನಗೆ ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಸರ್ಕಾರಗಳು ಹೆಚ್ಚು ಹಣಗಳನ್ನ ಪ್ರಿಂಟ್ ಮಾಡುತ್ತೆ. ಸೊ ಎಲ್ಲಿ ನಮ್ಮ ಹಣಗಳು ಪ್ರಿಂಟ್ ಆಗುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಸೊ ನಮ್ಮ ಕರ್ನಾಟಕದಲ್ಲೇ ಒಂದು ಪ್ಲೇಸ್ ಇದೆ, ನಮ್ಮ ಮೈಸೂರಲ್ಲೇ ಈ ಒಂದು ಪ್ರಿಂಟಿಂಗ್ ನಡೀತಕ್ಕಂಥದ್ದು, ನೋಟ್ಗಳ ಪ್ರಿಂಟಿಂಗ್ ನಡೀತಕ್ಕಂಥದ್ದು, ಓಕೆನಾ? ಸೊ ಇವರು ಇಷ್ಟ ಬಂದಷ್ಟು ನೋಟ್ಗಳನ್ನ ಇವರು ಪ್ರಿಂಟ್ ಮಾಡಬಹುದು. ಆದರೆ ಡಿಸೆಂಟ್ರಲೈಸ್ಡ್ ನಲ್ಲಿ ಬರ್ತಕ್ಕಂತಹ ಒಂದಿಷ್ಟು ವ್ಯಾಲ್ಯೂಯಬಲ್ ಐಟಮ್ ಏನಿದೆ, ಎಕ್ಸಾಂಪಲ್ ಗೋಲ್ಡ್ ಆಗಿರ್ಬೋದು ಅಥವಾ ಈ ಒಂದು BTC ಅಂದ್ರೆ ಬಿಟ್ ಕಾಯಿನ್ ಆಗಿರ್ಬೋದು, ಸೊ ಇವುಗಳನ್ನ ಡಿಸೆಂಟ್ರಲೈಸ್ಡ್, ಯಾವುದೇ ಒಂದು ಗೋರ್ಮೆಂಟ್ ಆಗಿರ್ಬೋದು ಅಥವಾ ಯಾವ ಒಬ್ಬ ವ್ಯಕ್ತಿ ಕೂಡ ಇವುಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಏನಕ್ಕೆ ಅಂತಂದ್ರೆ ಇವುಗಳಿಗೆ ಲಿಮಿಟ್ ಇದೆ. ಈ ಗೋಲ್ಡ್ ಕೂಡ ನಿಮ್ಗೆ ಗೊತ್ತಿರಬಹುದು, ಗೋಲ್ಡ್ ಅನ್ನೋದು ಏನು ಸೃಷ್ಟಿ ಮಾಡೋದಕ್ಕಾಗತ್ತಾ? ಪ್ರಿಂಟ್ ಹೊಡೆಯೋದಕ್ಕಾಗತ್ತಾ? ಆಗಲ್ವಲ್ಲ. ಸೊ ಇವುಗಳನ್ನ ಏನ್ ಮಾಡಬೇಕು? ಮೈನಿಂಗ್ ಮಾಡಿ ಸೊ ಒಂದು ಭೂಮಿಯಲ್ಲಿ ತೆಗಿಬೇಕಾಗುತ್ತೆ. ಅದು ಎಲ್ಲ ಕಡೆ ಸಿಕ್ಬಿಡುತ್ತಾ? ಇಲ್ಲ. ಅದಕ್ಕೂ ಕೂಡ ಒಂದು ವ್ಯಾಲ್ಯೂ ಇದೆ. ಅಂದ್ರೆ ಡಿಮ್ಯಾಂಡ್ ಸಪ್ಲೈ ಇದೆ. ಡಿಮ್ಯಾಂಡ್ ಏನು ಜಾಸ್ತಿ ಇದೆ ಗೋಲ್ಡ್ಗೆ, ಬಟ್ ಸಪ್ಲೈ ಕಮ್ಮಿ ಇದೆ. ಅದಕ್ಕೆ ಏನಿದೆ, ಇದರ ವ್ಯಾಲ್ಯೂ ಯಾವತ್ತು ಹೈ ಇದೆ. ಸೊ ಬಿಟ್ ಕಾಯಿನ್ ಯಾವ ರೀತಿ ಹೇಳ್ತೀರಾ ಸರ್ ಅಂತಂದ್ರೆ, ಇಡೀ ಪ್ರಪಂಚದಲ್ಲೇ ಇರ್ತಕ್ಕಂಥದ್ದು ಕೇವಲ 21 ಮಿಲಿಯನ್ ಬಿಟ್ ಕಾಯಿನ್ಗಳು. ಇದನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಕೇವಲ 21 ಮಿಲಿಯನ್ ಬಿಟ್ ಕಾಯಿನ್ಗಳ ಇದೆ. ಸೊ ಅದರಲ್ಲಿ 19 ಮಿಲಿಯನ್ ಬಿಟ್ ಕಾಯಿನ್ಗಳನ್ನ ಆಲ್ರೆಡಿ ಈಗ ಒಂದು ಮೈನಿಂಗ್ ಮಾಡಿ ಹೊರತೆಗೆಯಲಾಗಿದೆ. ಇನ್ನ ಉಳಿದಿರತಕ್ಕಂಥದ್ದು ಕೇವಲ 3 ಮಿಲಿಯನ್ ಬಿಟ್ ಕಾಯಿನ್ಗಳು. ಸೊ ಅಂದ್ರೆ ಇದರ ಡಿಮ್ಯಾಂಡ್ ಏನಿರುತ್ತೆ ಸೊ ಯಾವತ್ತೂ ಕೂಡ ಮೇಲೆ ಹೋಗುತ್ತೆ ಅಂತ ಹೇಳಬಹುದು. ಸೊ ಅದಕ್ಕೋಸ್ಕರ ಇದು ಡಿಸೆಂಟ್ರಲೈಸ್ಡ್. ಯಾರೂ ಕೂಡ ಇದನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಇದರ ಹ್ಯಾಕ್ ಮಾಡ್ಲಿಕ್ಕಾಗಲ್ಲ, ಏನು ಕೂಡ ಮಾಡ್ಲಿಕ್ಕಾಗಲ್ಲ. ಸೊ ಇದು ಅರ್ಥ ಆಯ್ತು ಅಂತಂದ್ರೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಬರ್ತಕ್ಕಂಥದ್ದು ಫಿಯಟ್ ಕರೆನ್ಸಿ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಈ ಫಿಯಟ್ ಕರೆನ್ಸಿ ಅಂತ ಅಂದ್ರೆ ಏನು? ಈ ಡಾಲರ್ ಆಗಿರ್ಬೋದು ಅಥವಾ ಈ ಒಂದು ಇಂಡಿಯನ್ ರುಪಿ ಆಗಿರ್ಬೋದು, ಸೊ ಇವುಗಳನ್ನೇ ನಾವು ಫಿಯಟ್ ಕರೆನ್ಸಿ ಅಂತ ಕರಿತೀವಿ. ಅಂದ್ರೆ ಇವುಗಳು ಗೋರ್ಮೆಂಟ್ ನ ಅಂಡರ್ ನಲ್ಲಿ ಇರುತ್ತೆ. ಒಂದು ರೂಲ್ ಇದೆ, ಅದೇನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ದೇಶಗಳಲ್ಲಿ ಸೊ ಅದಕ್ಕೆ ತಕ್ಕನಾದಂತಹ ಚಿನ್ನ ಎಷ್ಟಿದೆ ಸೊ ಅದರ ಒಂದು ಅಸೆಟ್ ನ ಮೇರೆಗೆ ನಾವು ನೋಟುಗಳನ್ನ ಪ್ರಿಂಟ್ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಸೊ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಜಿಂಬಾಬ್ವೆ ಅಂತ ಹೇಳಿ ಒಂದು ಕಂಟ್ರಿ ಇದೆ, ಓಕೆನಾ? ಜಿಂಬಾಬ್ವೆ ಅಂತ ಹೇಳಿ, ಅದರ ಪ್ರೈಮ್ ಮಿನಿಸ್ಟರ್ ಒಬ್ಬ ಹುಚ್ಚ ವ್ಯಕ್ತಿ ಏನಾಗ್ತಾನೆ ಅಂದ್ರೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ. ಅವನೇನ್ ಮಾಡ್ತಾನೆ, ಸೊ ಆ ದೇಶದಲ್ಲಿ ಅತಿ ಹೆಚ್ಚು ನೋಟ್ಗಳನ್ನ ಪ್ರಿಂಟ್ ಮಾಡ್ಬಿಟ್ಟು ನಾನು ಶ್ರೀಮಂತ ಆಗ್ಬಿಡ್ಬೋದಲ್ಲ ಅಂತ ಹೇಳಿ ಒಂದೇ ಒಂದು
ದುರಾಸೆ ಬಂದ್ಬಿಡುತ್ತೆ ಅವನಿಗೆ, ಅದ್ರ ಬಗ್ಗೆ ಅವನಿಗೆ ನಾಲೆಡ್ಜ್ ಇರಲ್ಲ. ನೋಟುಗಳನ್ನ ಜಾಸ್ತಿ ಪ್ರಿಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಏನು ಕೂಡ ಗೊತ್ತಿರಲ್ಲ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಸೊ ಮಾರನೇ ದಿನ ಅತಿ ಹೆಚ್ಚು ನೋಟುಗಳನ್ನ ಪ್ರಿಂಟ್ ಮಾಡ್ಬಿಡ್ತಾನೆ ಆ ದೇಶದಲ್ಲಿ. ಸೊ ಅವಾಗ ಏನಾಗುತ್ತೆ, ಆ ಒಂದು ಏನು ಕರೆನ್ಸಿಗೆ ಇರತಕ್ಕಂಥ ವ್ಯಾಲ್ಯೂ ಏನಿದೆ, ಆ ಒಂದು ನೋಟಿಗೆ ಇರತಕ್ಕಂಥ ವ್ಯಾಲ್ಯೂ ಏನಿದೆ, ಅದು ಆಟೋಮೆಟಿಕ್ಲಿ ಡ್ರಾಪ್ ಡೌನ್ ಆಗುತ್ತೆ. ಒಂದು ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದ್ರೆ ಯಾವ ರೀತಿ ಡ್ರಾಪ್ ಡೌನ್ ಆಗುತ್ತೆ ಸರ್ ಅಂತಂದ್ರೆ, ನೀವು ಅನ್ಕೊಳ್ಬಹುದು, ಸೊ ನಾಳೆ ನರೇಂದ್ರ ಮೋದಿ ಅವರು ಹೂ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಒಂದು ನೋಟುಗಳನ್ನ ಪ್ರಿಂಟ್ ಮಾಡಿ ಜನರಿಗೆ ಒಂದು 20 ಲಕ್ಷ ಕೊಟ್ಬಿಟ್ರೆ ಎಲ್ಲ ಕೂಡ ಶ್ರೀಮಂತರಾಗ್ಬಿಡ್ತಾರೆ. ಸೊ ಅವಾಗ ಎಲ್ಲರೂ ಕೂಡ ಆರಾಮಾಗಿ ಬದುಕಬಹುದು ಅಂತ ನೀವು ಅನ್ಕೊಂಡಿದ್ದೀರಾ. ಸೊ ಆ ರೀತಿ ಆದಾಗ ಏನಾಗುತ್ತೆ ಅಂತಂದ್ರೆ, ಆ ಒಂದು ಕರೆನ್ಸಿ, ಆ ಒಂದು ಏನು ಆ ನೋಟ್ ಏನಿದೆ ಅದರ ಮೌಲ್ಯವನ್ನು ಅದು ಕಳ್ಕೊಳ್ಳುತ್ತೆ. ಹೇಗೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಸೊ ನಾಳೆ ಬಂದ್ಬಿಟ್ಟು ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನಸಾಮಾನ್ಯರಿಗೂ ಏನು ಮಾಡ್ತಾರೆ, 10 ಲಕ್ಷಗಳನ್ನ ಕೊಟ್ಟು ಬಿಡ್ತಾರೆ ಅನ್ಕೊಳ್ಳಿ. ಓಕೆ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಒಬ್ಬ ಭಿಕ್ಷುಕನ ಹತ್ರನೂ 10 ಲಕ್ಷ ಇದೆ, ನನ್ನ ಹತ್ರ ಕೂಡ ಒಂದು 10 ಲಕ್ಷ ಇದೆ, ಮಿಡಲ್ ಕ್ಲಾಸ್ ವ್ಯಕ್ತಿ ಹತ್ರ. ಸೊ ಟಾಪ್ ರಿಚೆಸ್ಟ್ ಪರ್ಸನ್ ಹತ್ರನೂ ಕೂಡ 10 ಲಕ್ಷ ರೂಪಾಯಿ ಇದೆ. ಅವನ ಹತ್ರ ಎಕ್ಸ್ಟ್ರಾ ದುಡ್ಡು ಇರ್ಬೋದು, ಬಟ್ ಎಲ್ಲರ ಹತ್ರ 10 ಲಕ್ಷ ರೂಪಾಯಿ ಸಮನಾಗಿದೆ. ಈಗ ಏನಾಗುತ್ತೆ, ಒಂದು ಬೆಂಗಳೂರಿನಲ್ಲಿ ಒಂದು ಶೋರೂಮ್ ಇದೆ, ಓಕೆನಾ. ಒಂದು ಶೋರೂಮ್ ಅಲ್ಲಿ ಒಂದು ಕಾರ್ ಇದೆ. ಆ ಕಾರಿನ ಬೆಲೆ ಎಷ್ಟು, 10 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಅಥವಾ ಬೇಡ 9 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಪ್ರತಿಯೊಬ್ಬರ ಹತ್ರನೂ ದುಡ್ಡಿದೆ, ಎಲ್ಲರ ಹತ್ರನೂ ಇದೆ, ಬಟ್ ಆ ಒಂದು ಶೋರೂಮ್ ನಲ್ಲಿ ಇರ್ತಕ್ಕಂಥದ್ದು ಕೇವಲ 5 ಕಾರುಗಳು, ಹೆಚ್ಚು ಕಾರುಗಳು ಇಲ್ಲ. ಸೊ ಈಗ ಏನಾಗುತ್ತೆ, ಎಲ್ಲರ ಹತ್ರ ಈಗ ನಮ್ಮ ಒಂದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಬಂದ್ಬಿಟ್ಟು ಹತ್ತತ್ರ 1.3 ಕೋಟಿ ಅಷ್ಟು ಜನ ಇದ್ದಾರೆ. ಸೊ ಎಲ್ಲ ಹೋಗ್ಬಿಟ್ಟು ಏನು, ಅದರಲ್ಲಿ ಕೇವಲ ಒಂದು 10,000 ಜನ ಹೋದ್ರು ಅನ್ಕೊಳ್ಳಿ ಶೋರೂಮ್ಗೆ. ಅಲ್ಲಿರ್ತಕ್ಕಂಥದ್ದು 5 ಏನು ಕಾರುಗಳು. ಈಗ 10,000 ಜನ ಆ ಒಂದು ಶೋರೂಮ್ಗೆ ಹೋಗಿದ್ದಾರೆ. ಅವಾಗ ಒಬ್ಬ ಏನಂತ ಹೇಳ್ತಾನೆ, ಸೊ ನಾನು 9 ಲಕ್ಷ ರೂಪಾಯಿ ಕೊಡ್ತೀನಿ, ನಾನು ಬೇಗ ಬಂದಿದ್ದೀನಿ, ನನಗೆ ಇದನ್ನ ಬುಕ್ ಮಾಡಿಕೊಡು ಅಂತ ಹೇಳ್ತಾನೆ. ಯಾರು, ಒಬ್ಬ ಭಿಕ್ಷುಕ ಬಂದು ಹೇಳ್ತಾನೆ, ಅವನಿಗೂ ಕೂಡ ಕಾರ್ ಬೇಕಾಗಿರುತ್ತೆ. ಇನ್ನೊಬ್ಬ ವ್ಯಕ್ತಿ ಬಂದು ಏನಂತ ಹೇಳ್ತಾನೆ, ನಾನು 9,10,000 ರೂಪಾಯಿಗಳನ್ನ ಕೊಡ್ತೀನಿ, ನನಗೆ ಕಾರ್ ಕೊಡು ಅಂತ ಹೇಳ್ತಾನೆ. ಅವಾಗ ಆ ಭಿಕ್ಷುಕ ಮತ್ತೆ ಆ ವ್ಯಕ್ತಿಯ ನಡುವೆ ಒಂದು ಏನು ಬಿಡ್ಡಿಂಗ್ ನಡೆಯುತ್ತೆ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಭಿಕ್ಷುಕ ನಾವು 950 ಕೊಡ್ತೀನಿ, 960 ಕೊಡ್ತೀನಿ, 10 ಲಕ್ಷಕ್ಕೆ ಬರುತ್ತೆ. ಭಿಕ್ಷುಕ ಅಲ್ಲಿಂದ ಎಕ್ಸಿಟ್ ಆಗ್ತಾನೆ. ಅವಾಗ ಈ ವ್ಯಕ್ತಿ 10 ಲಕ್ಷ ರೂಪಾಯಿ ತಗೊಳ್ಳೋದಕ್ಕೆ ಹೋದಾಗ ಎಲ್ಲರ ಹತ್ರ ಕೂಡ 10 ಲಕ್ಷ ಇರುತ್ತಲ್ವಾ. ಇನ್ನೊಬ್ಬ ಬಂದು ಹೇಳ್ತಾನೆ, ನಾನು 10,10,000 ರೂಪಾಯಿ ಕೊಡ್ತೀನಿ, ನನಗೆ ಕಾರ್ ಕೊಡು ಅಂತ ಹೇಳಿ. ಈ ರೀತಿ ಪೈಪೋಟಿ ನಡೀತಾ ಅದು ದೊಡ್ಡ ಮನುಷ್ಯರವರೆಗೂ ಹೋಗಿ ಆ 10 ಲಕ್ಷ ಇರತಕ್ಕಂಥ ಒಂದು ಕಾರಿನ ಬೆಲೆ ಹತ್ತತ್ರ 50-60 ಲಕ್ಷ ಅಥವಾ 1 ಕೋಟಿಗೆ ಹೋದ್ರೂ ಕೂಡ ಒಂದು ಆಶ್ಚರ್ಯ ಪಡಬೇಕಾಗಿಲ್ಲ. ಏನಕ್ಕೆ ಅಂತಂದ್ರೆ, ಅವಾಗ ಎಲ್ಲರ ಹತ್ರ ದುಡ್ಡು ಇರುತ್ತೆ, ಪೈಪೋಟಿ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಕಮ್ಮಿ ಇರುತ್ತೆ, ಸಪ್ಲೈ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಅದರ ಬೆಲೆ ಏನಾಗುತ್ತೆ, ಅದು ಮೇಲ್ಗಡೆ ಹೋಗುತ್ತೆ. ಸೊ ಈ ರೀತಿ ಪ್ರತಿಯೊಂದರ ಒಂದು ಏನು ಪ್ರಾಡಕ್ಟ್ಗಳು, ಅಂದ್ರೆ ನೀವೇನು ಡೈಲಿ ಯೂಸ್ ಮಾಡ್ತಕ್ಕಂಥ ಸೋಪ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಪ್ರತಿಯೊಂದರ ಬೆಲೆ ಏನಾಗುತ್ತೆ, ರೈಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಗೋಲ್ಡ್ ಅಸೆಟ್ನ ಮೇಲೆ ನಾವು ಹೆಚ್ಚು ನೋಟುಗಳನ್ನ ಪ್ರಿಂಟ್ ಮಾಡಬಾರ್ದು. ಬಟ್ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ ಗೌರ್ಮೆಂಟು? ಖಂಡಿತ ಇಲ್ಲ. ಸೊ ನಿಮಗೆ ಗೊತ್ತಿರಲಿ, ಈ ಒಂದು ಕೋವಿಡ್ ನಂತರ US ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಅತಿ ಹೆಚ್ಚು ನೋಟುಗಳನ್ನ ಪ್ರಿಂಟ್ ಮಾಡಿದ್ದಾರೆ. ಇದರ ಡಾಟಾ ನಿಮಗೆ ಬೇಕು ಅಂತಂದ್ರೆ ಈ ಡೇಟಾವನ್ನು ನೀವು ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಇದ್ರ ಬಗ್ಗೆ ನೋಡಬಹುದು. ಸೊ ಇವುಗಳನ್ನ ರೂಲ್ಸ್ಗಳನ್ನ ಯಾವ ಗೌರ್ಮೆಂಟ್ ಆಗಲಿ ಯಾವ ದೇಶಗಳಾಗಲಿ ಫಾಲೋ ಮಾಡೋದಿಲ್ಲ. ಅದು ಯಾರ ಮೇಲೆ ಹೊಡೆತ ಬೀಳುತ್ತೆ, ನಮ್ಮಂತಹ ಜನಸಾಮಾನ್ಯರ ಮೇಲೆ ಹೊಡೆತ ಬೀಳುತ್ತೆ ಅಂತ ಹೇಳ್ಬೋದು. ಈ ಪಾಯಿಂಟ್ ಅನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ, ಏನಕ್ಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಸೊ ನಾವಷ್ಟೇ ಅಲ್ಲ, US ಕೂಡ ಇದೇ ರೀತಿ ಮಾಡಿತ್ತು. ಹಾಗೇನೆ ಒಂದೊಂದು ಕಂಟ್ರಿಗಳು ಏನ್ ಮಾಡುತ್ತೆ ಅಂತಂದ್ರೆ, ಈ ಒಂದು ಕರೆನ್ಸಿಗಳನ್ನ ಬೇಕು ಅಂತ ಬೆಳೆಸ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಮ್ಯಾನಿಪುಲೇಷನ್ ಕೂಡ ಮಾಡ್ತಾರೆ. ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಚೀನಾದವರು ಕೂಡ ಇದನ್ನೇ ಮಾಡ್ತಾರೆ. ಸೊ ಅವರು ಒಂದು ವರ್ಷ ಬೇಕು ಅಂತ ಹೇಳಿ ಅವರ ಕರೆನ್ಸಿಯ ವ್ಯಾಲ್ಯೂವನ್ನ ಕಮ್ಮಿ ಮಾಡ್ತಾರೆ. ಅವಾಗ ಏನಾಗುತ್ತೆ, ಎಂಟೈರ್ ಗ್ಲೋಬಲ್ ಮಾರ್ಕೆಟ್ ಕೊಲಾಪ್ಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದ ಹೆಚ್ಚು ಒಂದು ಹೊಡೆತ ಬಿದ್ದಿದೆ ಯಾರಿಗೆ ಅಂತಂದ್ರೆ ಅಮೆರಿಕಾದವರಿಗೆ. ಸೊ ಅಲ್ಲಿ ಕಮ್ಮಿ ಮಾಡಿದ್ರೆ ಅವ್ರಿಗೆ ಏನು ಹೊಡೆತ ಬೀಳುತ್ತೆ ಅಂತಂದ್ರೆ, ಒಂದಕ್ಕೊಂದು ಚೈನ್ ಲಿಂಕ್ ಇರುತ್ತೆ. ಇದನ್ನ ಹೇಳ್ತಾ ಕೂತ್ರೆ ಬಹಳ ದೊಡ್ಡ ವಿಚಾರ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ಗೆ ಏನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ಬೇರೆ ದೇಶಗಳ ಕರೆನ್ಸಿಗಳ ವ್ಯಾಲ್ಯೂ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅನ್ನೋದ್ರ ಬಗ್ಗೆ ಒಂದು ಸಪರೇಟ್ ಆದಂತಹ ವಿಡಿಯೋನ ನಾನು ನಿಮಗೆ ಮಾಡ್ತೀನಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟೊಂದು ಒಂದು ಮ್ಯಾನಿಪುಲೇಷನ್ ಮಾಡಬಹುದು ಗೌರ್ಮೆಂಟ್ಗಳು, ಇದರ ಮೇಲೆ ಹಿಡಿತವನ್ನು ಸಾಧಿಸಬಹುದು. ಇವುಗಳನ್ನ ನಾವು ಫಿಯೇಟ್ ಕರೆನ್ಸಿ ಅಂತ ಕರಿತೀವಿ. ಇವುಗಳನ್ನ ನಂಬಲಿಕ್ಕೆ ಆಗಲ್ಲ. ಸೊ ಅವ್ರಿಗೆ ಏನ್ ಇಷ್ಟ ಬೇಕು, ಅವ್ರಿಗೆ ಏನ್ ಇಷ್ಟ ಬಂದಂತೆ ಅವ್ರು ಮಾಡಬಹುದು. ನಮ್ಮ ಗೌರ್ಮೆಂಟ್ ನಲ್ಲಿ ಇರತಕ್ಕಂತಹ ಒಬ್ಬ ವ್ಯಕ್ತಿಗಳು ಆಗಿರ್ಬೋದು, ಸೊ ನಮ್ಮ ಗೌರ್ಮೆಂಟ್ ಆಗಿರ್ಬೋದು, ಸೊ ಅವರು ಇದರ ಮೇಲೆ ಹಿಡಿತವನ್ನು ಸಾಧಿಸಬಹುದು ಅಂತ ಹೇಳ್ಬೋದು. ಇದನ್ನೇ ನಾವು ಫಿಯೇಟ್ ಕರೆನ್ಸಿ ಅಂತ ಕರಿತೀವಿ. ಅದಕ್ಕೋಸ್ಕರ ಈ ಒಂದು ಡಿಸೆಂಟ್ರಲೈಸ್ ಸಿಸ್ಟಮ್ ಅಲ್ಲಿ ಯಾವ ಒಂದು ಅಸೆಟ್ಗಳು ಬರುತ್ತೋ, ಸೊ ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದು ಬಹುಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬಹುದು. ಓಕೆ, ಈಗ ಎಲ್ಲ ಬಿಟ್ಬಿಟ್ಟು ಈಗ ಕ್ರಿಪ್ಟೋ ಕರೆನ್ಸಿಗೆ ಬರೋಣ. ಈಗ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ನಿಮಗೆ, ಏನು ಡಿಸೆಂಟ್ರಲೈಸ್ಡ್ ಅಂದ್ರೆ, ಸೆಂಟ್ರಲೈಸ್ಡ್ ಅಂದ್ರೆ ಏನು, ಮನಿ ಅಂದ್ರೆ ಏನು, ಕರೆನ್ಸಿ ಅಂದ್ರೆ ಏನು ಅನ್ನೋದು ಎಲ್ಲ ಕೂಡ ಗೊತ್ತಾಗಿದೆ. ಬಟ್ ಈ ನೋಟುಗಳನ್ನ ನಂಬೋ ತರ ಇಲ್ಲ. ನೀವು ಬೇಕಾದ್ರೆ ಕ್ರಿಪ್ಟೋ ಕರೆನ್ಸಿಗಳನ್ನ
ನಂಬಿ, ಓಕೆನಾ. ಸೊ ಕ್ರಿಪ್ಟೋ ಕರೆನ್ಸಿನ ಯಾಕೆ ನಂಬಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಈಗ ಏನಾಗ್ತಿತ್ತು ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು 2014-15 ಟೈಮಲ್ಲಿ ಡಿಜಿಟಲ್ ಪೇಮೆಂಟ್ಗಳು ಆಗ ತಾನೇ ಈ ಒಂದು ಫೋನ್ ಪೇ ಆಗಿರ್ಬೋದು ಅಥವಾ ಪೇಟಿಎಂ ಆಗಿರ್ಬೋದು. ಪೇಟಿಎಂ ಅಂತಕ್ಕಂಥದ್ದು ಸುಮಾರು ಜನ ಯೂಸ್ ಮಾಡ್ತಿದ್ರು ಆ ಟೈಮ್ನಲ್ಲಿ ನಾವೇನಾದ್ರು ಪೇಟಿಎಂ ಮಾಡ್ತೀವಿ ಅಂದರೆ ಯಾರು ಕೂಡ ನಂಬ್ತಾ ಇರಲಿಲ್ಲ. ನಾವೇನಾದ್ರು ಮೊಬೈಲಲ್ಲಿ ಹಣ ಹಾಕ್ತೀವಿ ಅಂತಂದರೆ ಯಾರು ತಗೊಂಡು ಓಡೋಗ್ಬೋದು ಅಥವಾ ಏನಾರು ಆಗ್ಬೋದು ಅಂತ ಹೇಳಿ ಆ ಟೈಮ್ನಲ್ಲಿ ಆ ಥರ ಜನ ಥಿಂಕ್ ಮಾಡ್ತಾ ಇದ್ರು. ಅದೇ 10 ವರ್ಷ ಆಯಿತು, ಇವತ್ತು 2025 ಇದ್ದೀವಿ. ಇವತ್ತು ನೀವು ನಂಬಲ್ಲ, ಬೆಂಗಳೂರಿನಲ್ಲಿ ಭಿಕ್ಷುಕರು ಕೂಡ ಈ ಒಂದು ಸ್ಕ್ಯಾನರ್ನ ಹಾಕೊಂಡು ಇದು ಭಿಕ್ಷೆಗಳನ್ನು ಬೇಡ್ತಾ ಇದ್ದಾರೆ. ಆ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಡಿಜಿಟಲ್ ಸಿಸ್ಟಮ್ನಲ್ಲಿ. ಅಂದರೆ ಡಿಜಿಟಲ್ ಪೇಮೆಂಟ್ನಲ್ಲಿ ನಾವು ಅಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿದ್ದೀವಿ, ಓಕೆನಾ. ಸೊ ಡಿಜಿಟಲ್ ಪೇಮೆಂಟ್ ಅಂತಕ್ಕಂಥದ್ದು ತುಂಬ ಸೆಕ್ಯೂರ್. ಅಂದರೆ ಈಗ ನೋಡಿ, ಯಾವುದೇ ಕರಪ್ಷನ್ ಆದರೂ ಕೂಡ ಅಂತ ಈ ಮಂತ್ರಿಗಳಾಗಿರ್ಬೋದು, ಮುಂಚೆಲ್ಲ ಏನಾಗ್ತಾ ಇತ್ತು, ಈ ಒಂದು ಸ್ಮಗ್ಲಿಂಗ್ ಆಗಿರ್ಬೋದು ಅಥವಾ ಕರಪ್ಷನ್ಗಳಾಗಿರ್ಬೋದು, ದುಡ್ಡು ಇಸ್ಕೊಳ್ಳೋದು ಅಥವಾ ಬ್ಲ್ಯಾಕ್ ಮನಿ ಆಗಿರ್ಬೋದು, ಇದು ತುಂಬ ಹೆಚ್ಚಾಗಿ ನಡೀತಾ ಇತ್ತು. ಬಟ್ ಈಗ ಇದು ಕಮ್ಮಿ ಆಗಿದೆ. ಏನಕ್ಕೆ ಅಂದರೆ ಡಿಜಿಟಲ್ ಪೇಮೆಂಟಿಂದ. ಫಿಸಿಕಲ್ ಪೇಮೆಂಟ್ ಅಂತಂದರೆ ಈ ನೋಟುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡೋದು. ಇದರಿಂದ ಮುಂಚೆ ಏನಾಗ್ತಾ ಇತ್ತು, ಯಾರೊಬ್ಬ ವ್ಯಕ್ತಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಮನೆಯಲ್ಲಿಟ್ಟರೆ ಯಾವುದೋ ಇಲ್ಲಿ ಬಂದು ಅದನ್ನು ಕಟ್ ಮಾಡ್ಬೋದಾಗಿತ್ತು. ಈ ಎಲ್ಲ ಇನ್ಸೆಕ್ಯೂರಿಟೀಸ್ ಇತ್ತು. ಇವತ್ತು ಈ ಒಂದು ಡಿಜಿಟಲ್ ಪೇಮೆಂಟ್ ಅಂತಕ್ಕಂಥದ್ದು ಅದನ್ನು ಮುನ್ನುಗ್ಗಿ ನಿಂತಿದೆ ಅಂತ ಹೇಳ್ಬೋದು. ಇದರಿಂದ ಸುಮಾರು ಜನಸಾಮಾನ್ಯರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಇದರ ನೆಕ್ಸ್ಟ್ ವರ್ಷನ್ ಏನು ಅಂತಂದರೆ ಬಿಟ್ ಕಾಯಿನ್ ಅಂತ ಹೇಳ್ಬೋದು. ನೋಡಿ, ಎವಲ್ಯೂಷನ್ ಅಂತಕ್ಕಂಥದ್ದು ಪ್ರತಿಯೊಂದು ಪ್ರಾಣಿಗಳು ಅಥವಾ ನಮ್ಮಲ್ಲಾಗಿರ್ಬೋದು, ನಮ್ಮ ಒಂದು ಭೂಮಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಬಂದೇ ಬರುತ್ತೆ. ಅದೇ ರೀತಿ ಈ ನೋಟುಗಳು ಅಥವಾ ಈ ಒಂದು ಇವುಗಳಿಗೂ ಕೂಡ ಈ ಒಂದು ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಒಂದು ಆಧಾರ ಅಂತ ಹೇಳ್ಬೋದು ಫ್ಯೂಚರ್ಗೆ, ಓಕೆ. ಸೊ ಈಗ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಮಾಡಿಸ್ತೀನಿ ಈ ಒಂದು ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಎಷ್ಟು ಸೇಫ್ ಅಂತಂದ್ರೆ ಎಕ್ಸಾಂಪಲ್ ನಾನು ಬಿಟ್ ಕಾಯಿನ್ ಅನ್ನು ಕೂಡ ಹೇಳ್ತೀನಿ. ಸೊ ಇವುಗಳನ್ನ ಕ್ಲೌಡ್ ಕಂಪ್ಯೂಟಿಂಗ್ ಟೆಕ್ನಾಲಜಿನ ಬಳಸಿಕೊಂಡು ಮಾಡಲಾಗಿದೆ ಅಂತ ಹೇಳ್ಬೋದು. ಕ್ಲೌಡ್ ಕಂಪ್ಯೂಟಿಂಗ್ ಅಂತಂದ್ರೆ ಏನಿಲ್ಲ, ಎಕ್ಸಾಂಪಲ್ ನಾನು ಒಂದು ಸಿಸ್ಟಮ್ ಇದೆ, ಇವತ್ತು ನಾನು ಒಂದು ಬಿಟ್ ಕಾಯಿನ್ ಅನ್ನು ಖರೀದಿ ಮಾಡಿದ್ದೀನಿ ಅಥವಾ ನಾನು ಬಿಟ್ ಕಾಯಿನ್ ಅನ್ನು ತಗೊಂಡಿದ್ದೀನಿ ಅಥವಾ ಮೈನಿಂಗ್ ಮಾಡಿದ್ದೀನಿ ಅಂತಂದ್ರೆ ಇದು ಒಂದಕ್ಕೊಂದು ಸಿಸ್ಟಮ್ ಜೊತೆ ಜೋಡಣೆ ಆಗುತ್ತೆ. ಸೊ ಇನ್ ಕೇಸ್ ಈಗ ಒಂದು ಮಾತನ್ನ ನೆನ್ಪಿಡ್ಕೊಳ್ಳಿ, ಈ ಬಿಟ್ ಕಾಯಿನ್ ಏನಕ್ಕೆ ಸೇಫ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿಗಳನ್ನ ಯಾವುದೇ ಕಾರಣಕ್ಕೂ ಹ್ಯಾಕ್ ಮಾಡ್ಲಿಕ್ಕಾಗಲ್ಲ, ಇವುಗಳನ್ನ ಕಾಪಿ ಮಾಡ್ಲಿಕ್ಕಾಗಲ್ಲ, ಇವುಗಳನ್ನ ಏನು ಮಾಡ್ಲಿಕ್ಕಾಗಲ್ಲ. ಇದು ಅಷ್ಟೊಂದು ಸೇಫ್ ಅಂತ ಹೇಳ್ಬೋದು. ಇಡೀ ಪ್ರಪಂಚದಲ್ಲಿ ಒಂದು ಸೇಫೆಸ್ಟ್ ಅಸೆಟ್ ಅಂತಂದ್ರೆ ಈ ಒಂದು ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ಬೋದು. ಏನಕ್ಕೆ ನಾನು ಈ ಮಾತು ಹೇಳ್ತೀನಿ ಅಂತಂದ್ರೆ ಎಕ್ಸಾಂಪಲ್ ನಾನು ಒಂದು ಬಿಟ್ ಕಾಯಿನ್ ಅನ್ನ ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ ಅದು ಹ್ಯಾಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ನಾನು ಹೇಳ್ತೀನಿ. ಈ ಒಂದು ಬಿಟ್ ಕಾಯಿನ್ ಆಗಿರ್ಬೋದು ಅಥವಾ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತಂದ್ರೆ ಪಜಲ್ ಗೊತ್ತಲ್ವಾ. ಪಜಲ್ ಅಂತಂದ್ರೆ ನೀವು ಜಾತ್ರೆಗಳಲ್ಲಿ ಅಥವಾ ಚಿಕ್ಕವರಿದ್ದಾಗ ಇವುಗಳನ್ನ ಆಡಿರ್ತಿದ್ರಿ. ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ಗಳಲ್ಲಿ ಬೇರೆ ಆಗಿ ಕಟ್ ಮಾಡಿ ಒಂದು ಆ ಒಂದು ಫೋಟೋವನ್ನ ಇಟ್ಟಿರ್ತಾರೆ. ಅವುಗಳನ್ನ ನಾವು ಜೋಡಿಸ್ತಾ ಕೂರ್ಬೇಕು. ಮೂಗೆಲ್ ಬರುತ್ತೆ, ಈ ಒಂದು ತುಟಿಯಲ್ಲಿ ಬರುತ್ತೆ, ಈ ರೀತಿ ನಾವು ಜೋಡಿಸ್ಬೇಕಲ್ವಾ. ಸೊ ಇದೇ ರೀತಿ ಈ ಒಂದು ಬಿಟ್ ಕಾಯಿನ್ಗಳು ಕೂಡ ವರ್ಕ್ ಆಗ್ತಕ್ಕಂಥದ್ದು. ಈ ಒಂದು ಪಜಲ್ ಏನಿದೆ, ಸೊ ಇದು ಕ್ಲೌಡ್ ಕಂಪ್ಯೂಟಿಂಗ್ ಮೂಲಕ ಎಲ್ಲ ಒಂದು ಸಿಸ್ಟಮ್ಗಳ ಮೂಲಕ ಹರಡಿರುತ್ತೆ. ಇನ್ ಕೇಸ್ ನಾನೇನಾದ್ರೂ ಕಾಪಿ ಮಾಡಿದೆ ಅಂತಂದ್ರೆ ಒಂದು ಸಿಸ್ಟಮ್ ಮತ್ತೊಂದು ಸಿಸ್ಟಮ್ ಅಥವಾ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿರ್ತಕ್ಕಂಥ ಎಲ್ಲ ಸಿಸ್ಟಮ್ಗಳಿಗೂ ಕೂಡ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಸಿಸ್ಟಮ್ಗಳಿಗೂ ಕೂಡ ಅದು ಮ್ಯಾಚ್ ಆಗಬೇಕು. ಇನ್ ಕೇಸ್ ಮ್ಯಾಚ್ ಆಗಲಿಲ್ಲ ಅಂದ್ರೆ ಅದು ರಿಜೆಕ್ಟ್ ಮಾಡಿ ಬಿಸಾಕುತ್ತೆ. ಸೊ ಅಷ್ಟೊಂದು ಒಂದು ಪವರ್ಫುಲ್ ಆಗಿ ಅಥವಾ ಅಷ್ಟು ಸೆಕ್ಯೂರ್ ಆಗಿ ಬಿಲ್ಡ್ ಮಾಡಲಾಗಿರತಕ್ಕಂಥ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ಬೋದು. ಈಗ ಈ ಸತೋಶಿ ನಾಕಾಮೋಟೋ ಬಗ್ಗೆ ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲದೂ ಕೂಡ ಹೇಳಲಿಕ್ಕಾಗಲ್ಲ ಬಿಟ್ ಕಾಯಿನ್ ಬಗ್ಗೆ. ಸೊ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕಂಪ್ಲೀಟ್ ಆಗಿ ಇನ್ನೂ ಕೂಡ ಇನ್ ಡೆಪ್ತ್ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಬೇಕು ಅನ್ನಿಸ್ತಿದೆ ಅಂತಂದ್ರೆ ಕೆಳಗಡೆ BTC ಅಥವಾ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿ ನೀವು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಏನಾದರೂ ಹೆಚ್ಚು ಲೈಕ್ ನೀಡಿದ್ರೆ ನನಗೆ ಗೊತ್ತಾಗುತ್ತೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ಹೇಳಿ. ಅದರ ಮೇಲೆ ನಾನು ವಿಡಿಯೋಗಳನ್ನು ಕೂಡ ಮಾಡ್ತೇನೆ ಅಂತ ಹೇಳ್ಬಹುದು. ಈ ಒಂದು ಸತೋಶಿ ನಾಕಾಮೋಟೋ ಅಂತಕ್ಕಂಥ ವ್ಯಕ್ತಿ ಏನಕ್ಕೆ ಮುನ್ನಡೆಗೆ ಬಂದಿಲ್ಲ ಅಂತಂದ್ರೆ ಸುಮಾರು ಒಂದಿಷ್ಟು ಕಂಡೀಷನ್ಗಳಿದೆ. ಒಂದು, ಈ ಒಂದು ಕ್ರಿಪ್ಟೋ ಕರೆನ್ಸಿಯಿಂದ ಎಂಟೈರ್ ಗ್ಲೋಬಲ್ ನಲ್ಲಿ ಒಂದು ಕೋಲಾಹಲ ಸೃಷ್ಟಿಯಾಗಿದೆ. ಏನಕ್ಕೆ ಅಂತಂದ್ರೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇದು ಒಂದು ರೀತಿಯಲ್ಲಿ ಶಾಪ ಆಗ್ತಾ ಇದೆ. ಈ ಕರಪ್ಷನ್ಗಳನ್ನ ಮಾಡ್ಲಿಕ್ಕಾಗಲ್ಲ ಅಥವಾ ಗೌರ್ಮೆಂಟ್ಗಳಿಗೂ ಕೂಡ ಇದು ತೊಂದರೆ ಆಗಿದೆ. ನಿಮಗೆ ನೆನಪಿರಲಿ, ಪ್ರತಿಯೊಂದು ದೇಶದಲ್ಲೂ ಕೂಡ ಯಾರಾದರೂ ಏನಾದರೂ ಒಂದು ಇನ್ವೆನ್ಷನ್ ಅನ್ನು ಕಂಡುಹಿಡಿದ್ರು ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಅಮೆರಿಕದಲ್ಲಿ ಈ ಘಟನೆ ಆಗುತ್ತೆ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಈ ನೀರಿನಿಂದ ಓಡ್ತಕ್ಕಂತಹ ಒಂದು ವಾಹನವನ್ನ ಕಂಡುಹಿಡಿತಾನೆ. ಓಕೆ, ಒಂದು ಬೈಕ್ ಅನ್ನ ಕಂಡುಹಿಡಿತಾನೆ. ಸೊ ಅದು ಕಂಡು ಹಿಡಿದು ಸ್ವಲ್ಪ ದಿನಗಳಲ್ಲೇ ಅವನೇನ್ ಮಾಡ್ತಾನೆ, ಇಲ್ಲ ನಾನು ಕಂಡು ಹಿಡಿದಿದ್ದೀನಿ ಅಂತ ಹೇಳಿ ಹೊರಗಡೆ ಹೇಳ್ತಾನೆ, ಹೊರಗಡೆ ಪ್ರಪಂಚಕ್ಕೆ. ವಿತಿನ್ ಒಂದೇ ಒಂದು ವಾರದಲ್ಲಿ ಅವನನ್ನ ಸಾಯಿಸಲಾಗುತ್ತೆ. ಸೊ ಈ ರೀತಿ ಏನಾದರೂ ಜಗತ್ತಿನಲ್ಲಿ ಒಂದು ಹೊಸ ಇನ್ವೆನ್ಷನ್ ಅನ್ನು ನೀವೇನಾದ್ರೂ ಮಾಡಿದ್ರಿ ಅಥವಾ ನೀವು ಹೇಳ್ಕೊಂಡ್ರಿ ಅಂತಂದ್ರೆ ನಿಮ್ಮನ್ನ ಒಂದು ಸಾಯಿಸಲಾಗುತ್ತೆ. ಏನಕ್ಕೆ ಅಂತಂದ್ರೆ ಇದು ಬೇರೆ ಬಿಸ್ನೆಸ್ಗಳಾಗಿರ್ಬೋದು, ಗೌರ್ಮೆಂಟ್ಗಳಿಗೆ ಪ್ರಭಾವವನ್ನು ಬೀರುತ್ತೆ. ಈ BTC ಅಂತಕ್ಕಂಥದ್ದು ಎಂಟೈರ್ ವರ್ಲ್ಡ್ ನಲ್ಲಿ ಇರತಕ್ಕಂಥ ಈ ಒಂದು ರಾಜತಾಂತ್ರಿಕ ಒಂದು ಪೊಲಿಟಿಕ್ಸ್ ಏನು ನಡೀತಾ ಇತ್ತು, ಸೊ ಇವುಗಳನ್ನ ತಿರುಚಿ ಹಾಕಿದೆ ಅಂತ ಹೇಳ್ಬಹುದು. ಇದರಿಂದ ಇವರಿಗೂ ಕೂಡ ಹೆಲ್ತ್ ಅಥವಾ ಏನೋ ಥ್ರೆಟ್ ಇರ್ಬೋದು ಅಥವಾ ಇವ್ರನ್ನ ಅವಾಗಲೇ ಕೂಡ ಸಾಯಿಸಿರ್ಬೋದು, ಏನು ಮಾಡಿರ್ಬೋದು, ಯಾರಿಗೂ ಕೂಡ ಗೊತ್ತಾಗಿಲ್ಲ ಏನಾಗಿದೆ ಅಂತ ಹೇಳಿ. ಈ ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಇಷ್ಟೊಂದು ಸೇಫು. ಇದು ಒಂದು ಗೋರ್ಮೆಂಟ್ಗೆ ದೊಡ್ಡ ತಲೆನೋವು ಅಂತ ಹೇಳಬಹುದು. ಇನ್ ಕೇಸ್ ಇದೇನಾದ್ರೂ ಬಂತು ಅಂತಂದ್ರೆ ಎಂಟೈರ್ ಇಡೀ ಪ್ರಪಂಚದಲ್ಲೇ ಒಂದು ಕರಪ್ಷನ್ ಅಂತಕ್ಕಂಥದ್ದು ಏನಿದೆ ಆಟೋಮೆಟಿಕ್ಲಿ ಕಮ್ಮಿ ಆಗ್ಬಿಡುತ್ತೆ. ವೈ? ಬಿಕಾಸ್ ನಾನು ಏನಕ್ಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ
ಗೋರ್ಮೆಂಟ್ಗಳು ಇದರ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಆಗಲ್ಲ. ಸೊ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಕೂಡ ಇದೆ. ಏನು ಪ್ರಾಬ್ಲಮ್ ಅಂತಂದರೆ ಎಸ್ಪೆಷಲಿ ನಮ್ಮ ಭಾರತಕ್ಕೆ. ಸೊ ಇನ್ ಕೇಸ್ ಇವ್ರು ಏನಾದ್ರು ಲೀಗಲೈಸ್ ಮಾಡಿದ್ರು ಅಂದ್ಕೊಳ್ಳಿ, ಏನಕ್ಕೆ ಇವ್ರು ಲೀಗಲೈಸ್ ಮಾಡ್ತಾ ಇಲ್ಲ, ಏನಕ್ಕೆ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಏನಿದೆ, ಸೊ ಇದನ್ನು ಕೂಡ ತರಬೇಕು ಅಂತ ಹೇಳಿ ನಮ್ಮ ಭಾರತ ಸರ್ಕಾರಕ್ಕೂ ಕೂಡ ಆಸೆ ಇದೆ. ಇದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಕಾರಣ ಏನು ಅಂತಂದರೆ ಇದನ್ನೇನಾದ್ರು ಇಂಪ್ಲಿಮೆಂಟ್ ಮಾಡಿದ್ರು ಅಂದ್ಕೊಳ್ಳಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದು ಏನಾಗುತ್ತೆ ಅಂತಂದರೆ ಈ ಬಿಟ್ಕಾಯಿನಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಅಂತಂದರೆ, ಈಗ ಎಕ್ಸಾಂಪಲ್ ನಾನು ಒಬ್ಬ ವ್ಯಕ್ತಿ, ನಾನು ಇನ್ನೊಬ್ಬ ವ್ಯಕ್ತಿಗೆ ನಾನು ಏನಾದರೂ ಹಣನ ವರ್ಗಾವಣೆ ಮಾಡಿದ್ದೀನಿ ಅಂತಂತಂದರೆ ಆ ಒಂದು ಡಾಟಾ ಏನಿದೆ ಅದನ್ನು ನಾವು ಪತ್ತೆ ಹಚ್ಚಲಿಕ್ಕಾಗಲ್ಲ. ನಾನು ಸೆಂಡ್ ಮಾಡಿರೋದು ಅವನು ರಿಸೀವ್ ಮಾಡ್ಕೊಂಡಿರೋದು ನಮ್ಮಿಬ್ಬರಿಗೂ ಗೊತ್ತಾಗುತ್ತೆ. ಅದನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರಲ್ಲ ನಾನು ಯಾವ ರೀತಿ ಸೆಂಡ್ ಮಾಡಿದೆ, ಅವ್ನು ಇಸ್ಕೊಂಡ, ಇದನ್ನು ಟ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ, ಸ್ಮಗ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಡಾರ್ಕ್ ವೆಬ್ಸೈಟ್ಗಳಲ್ಲಿ ಈ ಒಂದು ಡ್ರಗ್ಗಳಾಗಿರ್ಬೋದು ಅಥವಾ ಈ ಒಂದು ವೆಪನ್ ಸ್ಮಗ್ಲಿಂಗ್ ಆಗಿರ್ಬೋದು, ಸುಮಾರು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಮೇನ್ ಆಗಿ ರಾಜಕಾರಣಿಗಳು ಕರಪ್ಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಇದ್ರ ಮೂಲಕ ಏನು ಮಾಡ್ತಾರೆ, ಬ್ಲ್ಯಾಕ್ ಮನಿಗಳನ್ನು ಸೆಂಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಬಿಟ್ಕಾಯಿನ್ ಮೂಲಕ ಹಗರಣಗಳು ಜಾಸ್ತಿ ಆಗುತ್ತೆ. ಸೊ ಇದಕ್ಕೋಸ್ಕರನೇ ಈಗ USA ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇದ್ರ ಬಗ್ಗೆ ರೆಗ್ಯುಲೇಟರ್ಗಳನ್ನು ತರ್ತಾ ಇದೆ. ಜೀನಿಯಸ್ ಆಕ್ಟ್ ಅಂತ ಕೂಡ ಪಾಸ್ ಮಾಡಿದೆ. ಇದ್ರ ಬಗ್ಗೆ ಸ್ಟಡಿ ಕೂಡ ಮಾಡ್ತಾ ಇದೆ. ಸೊ ಫ್ಯೂಚರ್ನಲ್ಲಿ ನಾನು ಡ್ಯಾಮ್ ಶೋರ್ ಹೇಳ್ತೀನಿ, ಈ ಒಂದು ಬಿಟ್ಕಾಯಿನ್ ಆಗಿರ್ಬೋದು ಅಥವಾ ಈ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು, ಸೊ ಇದು ಮುನ್ನಡೆಗೆ ಬಂದೇ ಬರುತ್ತೆ. ಇದು ನೆಕ್ಸ್ಟ್ ಕರೆನ್ಸಿ ಆಗೇ ಆಗುತ್ತೆ. ಸೊ ಇವತ್ತು 2025 ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋನ ನೀವೇನಾದರೂ 2035ಕ್ಕೆ ನೋಡಿದ್ರಿ ಅಂತಂದರೆ ಅವಾಗ ನಾನು ಏನು ಹೇಳಿದ್ದೀನಿ ಅನ್ನೋದನ್ನು ನೀವು ಅರ್ಥ ಆಗುತ್ತೆ. ಈಗ ಯಾರಿಗೂ ಕೂಡ ಅರ್ಥ ಆಗಲ್ಲ. ನಾನು ಸುಮಾರು ದಿನಗಳಿಂದ ಈ ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳ್ತಾನೆ ಇದ್ದೀನಿ. ಬಹಳ ಜನ ಇದು ಫೇಕು, ಇದು ಸ್ಕ್ಯಾಮು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ಸ್ಟಡಿ ಮಾಡಿ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಇನ್ನೂ ಕೂಡ ನಿಮಗೆ ಬ್ರಿಟನ್ಹುಡ್ ಕಾಯ್ದೆ ಆಗಿರ್ಬೋದು ಅಥವಾ ಸುಮಾರಷ್ಟು ಇದೆ ಇನ್ಡೆಪ್ತ್ ಆಗಿ, ಅದ್ರ ಬಗ್ಗೆ ಹೇಳಿದರೆ ಇನ್ನೂ ಕೂಡ ನೀಟಾಗಿ ಅರ್ಥ ಆಗುತ್ತೆ. ಸೊ ನಿಮಗೇನೋ ಇಂಟ್ರೆಸ್ಟೆಡ್ ಇದೆ ಅಂತಂದರೆ ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಕೊಟ್ಟು ಮತ್ತೊಂದು ವಿಡಿಯೋನ ನಾನು ಖಂಡಿತ ಮಾಡೇ ಮಾಡ್ತೀನಿ. ಸೊ ಇದರ ಮೇಲೆ ಬರ್ತಕ್ಕಂಥ ರೆಸ್ಪಾನ್ಸ್ ಮೇಲೆ ಬಿಟ್ಟಿದ್ದು. ಸೊ ನೀವೇನಾದ್ರು ಜಾಸ್ತಿ ಲೈಕ್ ಮಾಡಿದರೆ, ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ನೀವು ಇಂಟ್ರೆಸ್ಟೆಡ್ ಇದ್ದೀರಾ ಅಂತ ಹೇಳಿ. ನಾನು ಖಂಡಿತ ನಿಮಗೆ ಮಾಡೇ ಮಾಡ್ತೀನಿ ಅಂತ ಹೇಳ್ಬೋದು. ನಿಮ್ಗೇನಾದರೂ ಈ ಒಂದು ಕ್ರಿಪ್ಟೋ ಕರೆನ್ಸಿಲಿ ಹೂಡಿಕೆನ ಮಾಡಬೇಕು, ಈ ಬಿಟ್ಕಾಯಿನ್ನ ಬೈ ಮಾಡಬೇಕು, ಅಥವಾ ಎಥೀರಿಯಂ ಆಗಿರ್ಬೋದು ಅಥವಾ ಸೋಲಾನ ಆಗಿರ್ಬೋದು, ಈ ಕಾಯಿನ್ಗಳನ್ನು ಬೈ ಮಾಡಬೇಕು ಅಂತ ನಿಮ್ಗೇನಾದರೂ ಆಸೆ ಇತ್ತು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ಸೊ ನಾನು ಇದೇ ಎಕ್ಸ್ಚೇಂಜ್ಗಳನ್ನು ಯೂಸ್ ಮಾಡಿ ಮತ್ತೊಂದನ್ನು ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ನಿಮ್ಗೆಲ್ಲರಿಗೂ ಕೂಡ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ನೋಡಿ, ನಮ್ಮ ಇಂಡಿಯನ್ ಎಕ್ಸ್ಚೇಂಜ್ಗಳಲ್ಲಿ ಯಾವುದೇ ರೀತಿ ರೆಗ್ಯುಲೇಟರ್ಗಳಿಲ್ಲ. ಇಲ್ಲಿ ನಿಮ್ಮ ಒಂದು ಕರೆನ್ಸಿಗಳನ್ನು ಅಥವಾ ನೀವು ಇಟ್ಟಿರ್ತಕ್ಕಂಥ ಕ್ರಿಪ್ಟೋ ಕರೆನ್ಸಿಯನ್ನು ಹ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದನ್ನು ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಈಗ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತಂದರೆ ಇವು ಹ್ಯಾಕರ್ಸ್ ಅಂತಂದರೆ ಇವ್ರನ್ನ ಇಟ್ಕೊಳ್ಳೋದು ತುಂಬ ಕಷ್ಟ ಆಗಿದೆ. ಓಕೆನಾ? ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಅಂತ ನೀವು ಫೇಸ್ ಮಾಡ್ಬೋದು ಫ್ಯೂಚರ್ನಲ್ಲಿ. ಏನಕ್ಕೆ ಅಂದರೆ ಮೊನ್ನೆ ತಾನೇ ಕಾಯಿನ್ DCXನಲ್ಲಿ ಬರೋಬ್ಬರಿ 400 ಕೋಟಿಯಷ್ಟು ಒಂದು ಹ್ಯಾಕ್ ಆಯಿತು. ಓಕೆನಾ? ಬಟ್ ಸೇಫರ್ ವೇ ಏನು ಅಂತಂದರೆ, ಒಂದು ಖುಷಿಯ ವಿಚಾರ ಏನು ಅಂತಂದರೆ ಈ ಒಂದು ಹ್ಯಾಕ್ ಮಾಡಿರತಕ್ಕಂಥದ್ರಲ್ಲಿ ಸಾರ್ವಜನಿಕರ ಅಮೌಂಟ್ ಏನೂ ಹೋಗಿಲ್ಲ. ಓಕೆನಾ? ಸೊ ಅದರಿಂದ ಸೇಫ್ ಆಗಿ ಇದೀವಿ ಅಂತ ಹೇಳ್ಬಹುದು. ಬಟ್ ನಾನು ನಿಮಗೆ ಪ್ರಿಫರ್ ಮಾಡೋದಾದರೆ ಯಾವುದೇ ಎಕ್ಸ್ಚೇಂಜ್ಗಳಲ್ಲೂ ಕೂಡ ಮಾಡ್ಕೊಳ್ಳಿ. ಜೊತೆಗೆ ನೀವೇನಾದರೂ ಜಾಸ್ತಿ ಹಣ ಹಾಕ್ತಿದ್ದೀರಾ ಅಂತಂದರೆ, ಇನ್ ಕೇಸ್ ನಾನೇನಾದರೂ 50,000 1 ಲಕ್ಷ ಮೇಲ್ಗಡೆ ಹಣವನ್ನು ಇಡ್ತಾ ಇದ್ದೀನಿ, ಕ್ರಿಪ್ಟೋ ಕರೆನ್ಸಿಗೆ ಹಾಕ್ತಾ ಇದ್ದೀನಿ ಅಂದರೆ ದಯವಿಟ್ಟು ಲೆಡ್ಜರನ್ನು ಬಳಸಿ. ಲೆಡ್ಜರ್ ಅಂತಂದರೆ ಇದು ಒಂದು ರೀತಿ ಪೆನ್ ಡ್ರೈವ್ ರೀತಿ ವರ್ಕ್ ಆಗುತ್ತೆ, ಹಾರ್ಡ್ವೇರ್ ಇರುತ್ತೆ. ಇದನ್ನು ಯಾರು ಕೂಡ ಹ್ಯಾಕ್ ಮಾಡಲಿಕ್ಕಾಗಲ್ಲ, ಮತ್ತೊಂದನ್ನು ಹ್ಯಾಕ್ ಮಾಡಲಿಕ್ಕಾಗಲ್ಲ. ನಿಮ್ಮ ಒಂದು ಏನು ಹಣ ಏನಿದೆ, ಕ್ರಿಪ್ಟೋ ಕರೆನ್ಸಿ ಏನಿದೆ, ಅದನ್ನು ಸೇಫ್ ಆಗಿ ನೀವು ಲೆಡ್ಜರ್ನಲ್ಲಿ ಇಡ್ಬೋದು. ಸೊ ಲೆಡ್ಜರ್ ಬಗ್ಗೆ ಕೂಡ ಇನ್ನು ಸದ್ಯದಲ್ಲೇ ಒಂದು ವಿಡಿಯೋನ ಬರುತ್ತೆ, ಯಾವ ರೀತಿ ನಿಮ್ಮ ಕ್ರಿಪ್ಟೋ ಕರೆನ್ಸಿಯನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು. ಇನ್ ಕೇಸ್ ನೀವು ಕಾಯಿನ್ DCXನಲ್ಲಾದರೂ ಇಡಿ, ಮುದ್ರೆಕ್ಸ್ನಲ್ಲಾದರೂ ಇಡಿ, ಎಲ್ಲಾದರೂ ಇಡಿ, ಕಾಯಿನ್ ಸ್ವಿಚ್ ಕುಬೇರ್ನಲ್ಲಾದರೂ ಇಡಿ, ಅವುಗಳನ್ನು ಏನು ಮಾಡ್ಬೋದು, ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು ಲೆಡ್ಜರಿಗೆ. ಅದನ್ನು ಕೂಡ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಸೊ ನೀವೇನಾದರೂ ಅಕೌಂಟ್ ಓಪನ್ ಮಾಡಬೇಕು ಕಾಯಿನ್ DCX, ಮುದ್ರೆಕ್ಸ್ ಅಥವಾ ಕಾಯಿನ್ ಸ್ವಿಚ್ನಲ್ಲಿ ಅಂತಂದರೆ 3 ಲಿಂಕ್ಗಳನ್ನ ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ನೀವು ಯಾವುದರಲ್ಲಾದ್ರೂ ಕೂಡ ಮಾಡ್ಬೋದು. ನೀವೇನಾದರೂ ಮುದ್ರೆಕ್ಸ್ನಲ್ಲಿ ಮಾಡಿದ್ರಿ ಅಂತಂದರೆ ನೀವು ಜಸ್ಟ್ 2,000 ರೂಪಾಯಿಗಳನ್ನು 3 ದಿನದ ಒಳಗಡೆ ಹಾಕಿದ್ರಿ ಅಂತಂದರೆ ನಿಮಗೆ 200 ರಿಂದ 500 ರೂಪಾಯಿಗಳು ದೊರೆಯುತ್ತೆ. ಸೊ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ಕೂಪನ್ ಕೋಡನ್ನು ನೀವು ಯೂಸ್ ಮಾಡ್ಬೋದು. ಸೊ ನೀವು ಇದನ್ನೇ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಯಾವುದನ್ನಾದರೂ ಯೂಸ್ ಮಾಡಿ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಎಲ್ಲ ಒಂದೇ ಕಡೆ ಎಲ್ಲದನ್ನು ಇಡಬೇಡಿ. ಸ್ವಲ್ಪ ಹಣನ ಡೈವರ್ಸಿಫೈ ಮಾಡಿ. ಸೊ ನೀವೇನಾದರೂ ಸ್ವಲ್ಪ ಕಷ್ಟದಲ್ಲಿ ಇದ್ದೀರಾ ಅಥವಾ ನಿಮ್ಮ ಹತ್ರ ಹಣ ಇಲ್ಲ ಅಂತಂದರೆ ನಿಮಗೆ ಒಂದು ವಾರ್ನಿಂಗನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಆಸೆ ಇದ್ದರೆ ಒಂದು 100 ರೂಪಾಯಿ 200 ರೂಪಾಯಿ ಹಾಕಿಬಿಡಿ. ಅದರ ಮೇಲ್ಗಡೆ ಹಣನ ಹಾಕ್ಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ಫ್ಯೂಚರ್ನಲ್ಲಿ ಏನು ಹ್ಯಾಕ್ ಆಗುತ್ತೆ ಮತ್ತೊಂದಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾನು ಹೇಳ್ತಿರ್ತಕ್ಕಂಥದ್ದು ಲೆಡ್ಜರ್ ಎಲ್ಲ ಯಾರೆಲ್ಲ 1 ಲಕ್ಷದ ಮೇಲ್ಗಡೆ ಹಣ ಹಾಕ್ತಾ ಇದ್ದಾರೆ ಅವರಿಗೆ ಇದು ಸೇಫರ್ ವೇ. ಸೊ ನೀವೇನಾದರೂ ಸಣ್ಣ ಪುಟ್ಟ ಹಣ ಹಾಕೋದಾದ್ರೆ ಹಾಕಿ, ಬಟ್ ಜಾಸ್ತಿ ರಿಸ್ಕ್ ಅನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ವಿತೌಟ್ ಲೆಡ್ಜರ್. ಅಂದರೆ ಈ ಪೆನ್ ಡ್ರೈವ್ನ ಬೈ ಮಾಡ್ದೇನೆ ಅದರಲ್ಲಿ ಸೇಫ್ ಆಗಿ ಅದನ್ನು ಇಡದೇನೆ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಸೇಫ್ ಆಗಿರಿ. ಓಕೆನಾ? ಸೊ ಇದೇ ರೀತಿ ಶೇರ್ ಮಾರ್ಕೆಟ್ನ ಬಗ್ಗೆ, ಕ್ರಿಪ್ಟೋ ಮಾರ್ಕೆಟ್ನ ಬಗ್ಗೆ, ಫಾರೆಕ್ಸ್ ಮಾರ್ಕೆಟ್ನ ಬಗ್ಗೆ ಮಾಹಿತಿ ಬೇಕು, ಕಲಿಬೇಕು ಅಂತಂದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ. ನೀವು ನೀಡ್ತಿರ್ತಕ್ಕಂತಹ ಲೈಕಿಂದ ನಮಗೆ ಇನ್ನೂ ಚೂರು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.